ಏನೋ ಹಂಗೈತಿ. ಕಸ ಹೊಡೆದಿಲ್ಲ ಏನಿಲ್ಲ. ಏನು ಓದ್ಲಿಕ್ಕೆ? ಮಮ್ಮಟಿ ನಿಮ್ಮ ಅವ್ವ ಏನ್ ಮಾಡಕತ್ತಾಳ? ಅವ ಮಕ್ಕೊಂಡಾಳ. ಇಷ್ಟೊತ್ತಾದ್ರೂ ಮಕ್ಕೊಂಡಾಳ. ಈಗ ಆರಾಮಿಲ್ಲ ಮತ್ತೆ? ಏನಾಗಿ ತ್ರಾಸ ಏನ್ರ ಆಗೈತಿ ಮತ್ತೆ? ವಾ ಬಂದೇನ? ನಾ ಅದ ನಿನ್ ಕೋಣಿ ಕಡೆನ ಹೊಂಟಿದ್ನಿಪ್ಪ. ನೀನ್ ಏನ್ ಕೇಕ ಮಕ್ಕೊಂಡಾಳ ಅಂತಲ್ಲ? ಈಗ ಆರಾಮಿಲ್ಲನ? ಆರಾಮದಾಳಿಲ್ಲ? ಆಕಿಗೆ ಏನಾಗೈತಿ? ಆರಾಮ ಐತಿ. ರಾತ್ರಿ ಜಗಳ ಮಾಡಿದ್ದು ಭೂತ ಬಿಟ್ಟಿಲ್ಲಕಿನ್ನ. ರಾತ್ರಿ ಜಗಳ ಮಾಡಿದ್ದ? ಅತ್ತಿಯವರ ಅತ್ತಿಯವರ ಯವ್ವ ನಾನು ಕೂಡ ಮಾತಾಡ್ಬೇಕಿತ್ವಿ. ಏನಿಬ್ರು ಒಮ್ಮಕ್ಕೆ ಬಂದಿರಲ್ಲ, ಹೇಳ್ರಿ. ನೀವು ಹೇಳ್ರಿ ಮೊದಲು ನಡೀತಿತ್ತು. ಹ್ಞೂ ಆತ ಅತ್ಗೆಮ್ಮ. ಯವ್ವ ಅದು ಅದು ಅತ್ಗೆಮ್ಮ ನೀವೇ ಹೇಳ್ರಿ ನಡೀತೈತಿ. ನೀವು ಹೇಳಿದ್ಮೇಲೆ ನಾ ಮಾತಾಡ್ತೇನೆ. ಆತ. ಅತ್ತಿಯವರ ಆ ಹುಡುಗಿ ನೋಡಕ್ ಹೋಗಿದ್ದಲ್ರಿ, ಸಂಧ್ಯಾ ಅನ್ನೋ ಹುಡುಗಿ. ಅದು ಏನಾತ್ರಿ ಅತ್ತಿಯವರ? ಅದ ಏನೋ ಮನ್ಸಿಗೆ ಬಂದಿಲ್ಲ, ಏನೋ ಒಲ್ಲೆ ಅಂದ್ರಂತವ. ಎದ್ರ ಸಂಬಂಧ ಒಲ್ಲೆ ಅಂದ್ರಂತ ಏನಾರ ಹೇಳಿದ್ರನ್ರಿ ಅತ್ತಿಯವರ? ಏನಪ್ಪ ಗೊತ್ತಿಲ್ಲ. ಅಯ್ಯೋ, 2 ಹೆಂಡತಿ ಮದುವೆ ಆಗ್ಯಾರಲ್ಲ, ಅದಕ್ಕೆ ಮಾವರು ಮತ್ತು ಅಪ್ಪಿಂಗ ಮಗ ಇನ್ನಂಗ ಅನ್ನಂಗಾಗಿ ಬ್ಯಾಡ ಅಂದಾರ್ರಿ. ನೀವು ಹೊರಗೆ ಎಲ್ಲಿ ಸಂಬಂಧ ನೋಡಕ್ ಹೋದ್ರು ನನಗೆ ಅನಿಸ್ತತಿ ಇದ ಮಾತ ಬರ್ಬೋದನ ಅಂತ. ಯಾಕಂದ್ರೆ ನನಗೆ ಆಮೇಲೆ ಗೊತ್ತಾತು ಕಲವರ ಅಂದಂಗ ಆತು, ಅದಕ್ಕೆ ಹೇಳಿದೆ. ಹೌದಾ? ಅದೇ ಬಡ್ಕೊಂಡಾನ ಏನ ನಿಮ್ಮ ಮಾವು ಬಡ್ಕೊಂಡೆ, ನಿನಗೂ ಹೇಳಿದೆ. ನೀನ ಅದಿಯಲ್ಲ ಫೋನ್ ಹಚ್ಚಿ ಕರ್ಸ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಂಗಲ್ಲ ಕೇಳಂಗಲ್ಲ ಫೋನ್ ಹಚ್ಚಿ ಕರ್ಸಿಬಿಟ್ರೆ ಮತ್ತೆ ಅಲ್ಲಿ ಹೋಗಿಂದ ಮತ್ತೆ ಹೌದು 2 ಹೆಂಡತಿ ಮತ್ತೆ ಅಪ್ಪಿಂಗ ಅಂದ್ರೆ ಮಗ ಇನ್ನಂಗ ಏನನ್ನಂಗ ಆತವ್ರಿಗೆ. ಅರ್ಧ ಹಾಳು ಮಾಡಿದ್ದ ನೀವು ನೋಡು. ಅಯ್ಯೋ ಅತ್ತಿಯವರ, ಈಗ ಹೇಳಿಕಂದ್ರು ಆಮೇಲೆ ಒಂದು ಗೊತ್ತಾಕಿದ್ದಿಲ್ಲನ್ರಿ ಅತ್ತಿಯವರ? ಅವ್ರ ಮಂತ್ಯಾನ ನೋಡಕ್ ಬಂದು ಇವ್ರು ನೋಡಕ್ ಬಂದ ಅಂತೇಳಿ ಅವಾಗ ಗೊತ್ತಾಗಿ ಸುಮ್ಮನೆ ಅದು ದೊಡ್ಡ ಇದಾಗೋದಕ್ಕಿಂತ ಮುಂಚೆ ಈಗ ಗೊತ್ತಾಗಿ ಚಲೋನ ಆತ. ಅದೊಂದು ರೀತಿ ಒಳ್ಳೇದ ಬಿಡ್ರಿ ಅತ್ತಿಯವರ. ಅದು ಕರೇನ. ಏನಾತ? ಇದನ್ನ ಮಾತಾಡಕ್ ಬಂದೇನೆ. ಅದು ಅತ್ತಿಯವರ, ನಮ್ಮ ತಂಗಿಗೆ ಒಂದು ಚಲೋ ವರ ಬಂದತಂತ್ರಿ. ನಮ್ಮವ್ ನಿನ್ ಫೋನ್ ಹಚ್ಚಿದ್ಲ. ಮತ್ತೆ ಹೆಂಗ್ವಾ ಮತ್ತು ಆ ಹುಡುಗ ಕೊಡುದನ ನಿಮ್ಮ ತಂಗಿನ ಮುಂದುವರಿಲೇನು, ನಾನು ನೋಡ್ಲೇನು ಮಾಡ್ಲೇನ, ಹುಡುಗಿ ಕಳಿಸ್ತೀನ ಅಂತ ಅನ್ನತ್ತಿದ್ಲ. ಹೌದನ? ಚಲೋ ಆತ, ಬೇಷ ಆತಂಗಾರ. ಹಂಗಾರೆ ಕರ್ಕೊಂಡೋಗಿ ಬಿಟ್ಟು ಬರ್ತೀಯ ನೋಡಿ. ನೀನು ಒಂದಿನ ನಿಮ್ಮ ಮುಂಗೆ ಕೊಟ್ಬೇಕಾರೆ ಇದ್ದಂಗೆ ಆಕತ್ ನಿನಗೂ. ಒಬ್ಬಾಕಿನ ಕಳಿಸ್ಬಿಡ ಬಸ್ಸಿಗೆ ಇಲ್ಲಿ ಮಟ. ಅತ್ತಿಯವರ ಕಳಿಸ್ಲಿ ರೀ ಹಂಗಾರ ಆಕಿನ ನಾನು. ಅಲ್ಲ ಮತ್ತೆ ಮದುವೆ ಅಂದ್ರೆ ಇಟ್ಕೊಳಕೈತನ, ಕಳ್ಸ ಹುಡುಗಿ. ಹಂಗಲ್ರಿ ಅತ್ತಿಯವರ, ಈಗ ನಮ್ಮ ತಂಗಿನ ಮತ್ತೆ ಈದ ಮನೆಗೆ ತೊಗೊಂಡ್ಬಿಟ್ಟಿದ್ರೆ ಬೇಸಕ್ಕಿದ್ದಿಲ್ಲ ರೀ ಅತ್ತಿಯವರ. ಅದಕ್ಕೆ ರೀ ಮತ್ತೆ ಯಾಕೆ ಇನ್ನೊಂದು ಕಡೆ ಮದುವೆ ಮಾಡೋದು? ನಾವು ಅಕ್ಕ ತಂಗಿಯಾರು ಹೊಂದ್ಕೊಂಡು ಹೋಗಿದ್ವಿ. ನಮ್ಮ ತಂಗಿ ನಮ್ಮ ಮನೆಗೆ ಬಂದ್ರೆ ನನಗೂ ಖುಷಿ, ಅದನ್ನು ಹೇಳಿದೆ ರೀ. ಗೊತ್ತಾತು ಅತ್ತಿಯಾರ, ನೀನು ಅಳ್ಕೊಂತ ಬಂದಾಗ ಗೊತ್ತಾತು ನನಗೆ. ಅಲ್ಲ ಬೆಣ್ಣೆ ಕೂದಲ ತೆಗ್ದಂಗೆ ಮಾತಾಡ್ತೀನಿ ನೋಡು, ಗೊತ್ತಾಗೋದಿಲ್ಲ. ಬೇಡವಾ ಬೇಡ, ನಾ ಏನು ಹೇಳತ್ತೀನಿ, ಬೇಡ ಒಂದ ಮನ್ಯಾಗ. ನಾಳೆ ಆಕಿಗೊಂದು ಮಾತನ್ನೋದು, ನೀ ಏನಾರ ತಿಳ್ಕೊಳ್ಳೋದು, ನಿನಗೊಂದು ಮಾತನ್ನೋದು, ಆಕೆ ಏನಾರ ತಿಳ್ಕೊಳ್ಳೋದು ಬ್ಯಾಡ. ಇವೆಲ್ಲ ಸರಿ ಅನ್ಸಲ್ಲ, ಬ್ಯಾಡ ಸುಮ್ಕಿರ್ನಿ. ಏನು ನಾ ಮಾತ್ರ ಒಂದ ಮನ್ಯಾಗ 2 ಕನ್ನೆ ತರೋದಿಲ್ಲ. ಹಂಗಲ್ರಿ ಅತ್ತಿಯವರ. ಅಲ್ರಿ ಏನು ಹೊರಗೆ ನೀವು ಕೇಳಕ್ಕೆ ಹೋದ್ರು ಅವರು ಜನ ಅದನ್ನ ಅಂತಾರೆ ನಾಳೆ. ಏನೋ 2 ಮದುವೆಗ್ಯಾರ ಹೋಗ್ರಿ ನಿಮ್ಮ ಅಪ್ಪಾರ, ಮತ್ತು ನೀನು ಕೊಟ್ರೆ ಹೆಂಗಪ್ಪ, ಮತ್ತು ನೀನು 2 ಮದುವೆ ಆದಂದ್ರೆ ಗತಿ ಏನು ಅಂತೇಳಿ ಮಗನ ಬಗ್ಗೆ ಮಾತಾಡ್ತಾರ್ರಿ. ನಮ್ಮವ್ವ ಆದ್ರೆ ಆ ಮಾತು ಅನ್ನೋದಿಲ್ರಿ, ಅದಕ್ಕೆ ಹೇಳಿದ್ನಿರಿ. ಅನ್ಲಿ ಹೋಗಿ ಅನ್ನೋರು ಅನ್ಲಿ, ಯಾರು ಅನ್ನಂಗಿಲ್ಲಲ್ಲ ಅವರಿಗೆ ಬೇಕಾರೆ ಅವ್ರ ಹುಡುಗಿ ತೊಗೊಂಡು ನಮ್ಮ ಮನೆ ಸಸಿ ಮಾಡ್ಕೊತೇನೆ. ಅತ್ತಿಯವರ ಇದೇನೇನ್ರಿ ನಿಮ್ಮ ಕೊನೆ ನಿರ್ಧಾರ? ಕೊನೆ ನಿರ್ಧಾರನೂ ಅದ, ಹುಡುಗಾರನೂ ಅದ, ಎಲ್ಲ ಅದ. ಅತ್ಗೆಮ್ಮ ನಾನು ಅಲ್ರಿಪ್ಪ ಮಾಡ್ಕೊಳಕ್, ನಂಗೆ ಯಾಕೋ ಮನಸ್ಸಿಲ್ರಿ. ಅಂದ್ರೆ ಏನಪ್ಪ, ನಮ್ಮ ತಂಗಿ ಏನು ಚಂದಿಲ್ಲ? ಏನಾಗೈತಿ? ಏನು ಕುಂಟೆ ಕುರುಡೆ ಏನಾಗೈತಪ್ಪ ಆಕಿಗೆ? ಇಲ್ರಿಪ್ಪ ಎಲ್ಲ ಚಲೋ ಅದಾಳ, ಹಂಗೆಲ್ಲ ಏನಿಲ್ಲ. ನೀವು ಹಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಆದ್ರೆ ಮದ್ವಿ ಮಾಡ್ಕೊಳಕ್ ಒಲ್ರಿ ಅತ್ಗೆಮ್ಮ ನಾನು. ಯಾಕಂದ್ರೆ ಯವ್ವ, ನಾ ಒಂದು ಹುಡುಗಿನ ಪ್ರೀತಿ ಮಾಡತ್ತೇನೆ ರೀ. ಎಲ್ಲಿದೆಯಪ್ಪ ಅದು ಹುಡುಗಿ? ಅಲ್ಲ ಯಾವೂರು, ಏನು ಎತ್ತ, ಏನು ಹೇಳಲಿಲ್ಲ ಒಮ್ಮಕ್ಕ. ಹಿಂಗಂದ್ರೆ ಹೆಂಗಿದೆ? ಅವ್ರ ಅಪ್ಪಾರ ಒಪ್ಕೊಂಡಾರ ನಮ್ಮಿಬ್ರು ಮದ್ವಿಗೆ. ಆದ್ರೆ ಒಂದ್ಸಲ ಮನಿ ನೋಡಕ್ ಬರ್ತೇನೆ ಅನ್ನತಾರ, ಅದಕ್ಕೆ ನಿಂಗೆ ಹೇಳೋಣಂತ. ಓ, ಹುಡುಗಿ ಅಪ್ಪ ಒಪ್ಕೊಂಡನ್ನ, ಅವನು ಒಪ್ಕೊಂಡಾಳನ? ಅಂದ್ರೆ ಅಲ್ಲೇ ಮನಿ ನೋಡಕ್ ಬರಾಕತ್ತಾರನಪ್ಪ ಅವ್ರು. ಮದುವೆಗೆ ಬಂದ್ಬಿಟ್ಟಿದ್ರೆ ಆಗ್ತಿತ್ತಪ್ಪ. ಇಲ್ಲ ಇನ್ನೊಂದು ದಿನ ಬಿಟ್ಟು ಒಂದು ಖುಷಿನ ಕೈ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರೆ ಆಗ್ತಿತ್ತು. ಯಾಕೆ ದೌಡ್ ಬಂದಲ್ಲ ಹೇಳಕ್ಕೆ? ಹಂಗಲ್ ಬೇವಾ, ನಾನು ಹೇಳ್ಬೇಕಂತಿದ್ದೆ. ಅದು ಏನಾಗಿತ್ತಂದ್ರೆ ಆಕಿ ಅವ್ರ ಮನ್ಯಾಗ ಮಾತಾಡಿದ್ದಿಲ್ಲಲ್ಲ, ಮತ್ತು ನಾ ಹಿಂಗೆ ಮಂಚಿರ್ತ ಮಾತಾಡ್ಲಿ ಬ್ಯಾಡ ತಡಿ ಅಂತ ಸುಮ್ಮನಿದ್ದೆ. ಆಕಿ ನಿನ್ನೆ ಮಾತಾಡಿದ್ಲು. ಅವ್ರಪ್ಪ ಅವರು ನನ್ನ ಕರೆದು ಮಾತಾಡಿದ್ರು, ಅವ್ರಿಗೆ ಇಷ್ಟ ಇದ್ದಂಗೆ ಐತಿ. ಅದಕ್ಕೆ ಇಲ್ಲಿ ಮನೆ ನೋಡಕ್ಕೆ ಏನೋ ಬರ್ತಾರಂತ, ನಿನಗೂ ಅಪ್ಪಗೂ ಒಂದು ಮಾತು ಹೇಳೋಣ ಅಂತ ಕುಂದರ್ಸಿದೆ. ಹುನಪ್ಪ, ಈಗೇನಪ್ಪ ಎಲ್ಲ ದೊಡ್ಡವರಾಗ್ಬಿಟ್ರಿ. ನಿಮ್ಮ ಹೆಂಚಾರ ನೀವು ಹುಡ್ಕೊಂತೀರಿ. ಹೌದು ತೋರಿ, ಹೌದೌದು. ಆಯ್ತು ನೋಡೋಣ, ಹೋಲ್ ನೀನು ಇಷ್ಟಕ್ಕೆ ವಿರುದ್ಧವಾಗ್ಯಾರ ಮಾಡೋದೇನೈತಿ. ಒಟ್ಟು ನಾ ಹೇಳ್ದಂಗೆ ಎಲ್ಲಿ ಕೇಳ್ತಿರ್ಬಿಡು ನೀವು. ಯವ್ವ, ಆಕಿನೂ ನನ್ನ ಆಫೀಸ್ನಾಗ ಕೆಲಸ ಮಾಡ್ತಾಳ, ಬೇಕಾದಂಗೆ ಪಗಾರ ತಗೋತಾಳ, ಚಲೋ ಅದಾಳ. ಆಮೇಲೆ ಫ್ಯಾಮ್ಲಿಯಿಂದನೂ ಅವ್ರ ಅಪ್ಪ ಅವರು ಒಬ್ಬಾಕಿ ಮಗಳು ರಿಚ್ ಇದ್ದಂಗೆ ಅದಾರ. ನನ್ಗೆ ಯಾಕೆ ಚಲೋ ಅನ್ನಿಸ್ತು ನೋಡ್ವೆ. ಆತಪ್ಪ, ಬರಕ್ಕೆ ಹೇಳು, ಎಂದು ಬರ್ತಾರೆ ನೋಡು. ನನಗೆ ಮುಂಚೆ ಹೇಳಿ ಮೊದಲೇ. ಮತ್ತೆ ಅಲ್ಲ ಲೆಕ್ಕದಂತ ನಾವಲ್ಲ ಅವ್ರ ಮನೆ ಕಡೆ ಹೋಗ್ಬೇಕಾಗಿದ್ದೆ.
ಹಂಗಲ್ವಿ ಆಮೇಲೆ ಆತ ಅಂದ್ರೆ ಅವ್ರೇನು ನಮ್ಮ ಮಗಳು ಕೊಡ್ತೇವಿ ಅವ್ರ ಮನಿ ಹೆಂಗೈತಿ ಏನೋ ನೋಡುನು ಆಮೇಲೆ ಮುಂದುವರಿನ ಅಂತ ಅವ್ರ ಅಪ್ಪಾರ ಬರಾಕತ್ತಾರ. ಸರಿ ಆತಪ್ಪ, ಕರ್ಸ್ ಎಂದ ಬರ್ತಾರ ನೋಡಿ, ವಿಚಾರ ಮಾಡಿ. ಏನು ಪ್ರೀತಿ ಮಾಡತ್ತಿ ಅಪ್ಪ ಮೈನ? ಹೌದದ್ಕೆಮ್ಮ, ಅದಕ್ಕೆ ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರ್ ಮಾಡ್ಕೊಳಕ್ ಏನೈತಿ? ಆತಿಗೆ ಮಾತಂದ್ರ ಕಿಮ್ಮತ್ತಿಲ್ಲ ನಿನಗ. ಇಷ್ಟು ಪ್ರೀತಿಲೇ ಹೇಳಾಕತ್ತೀನಿ, ಮಾಡ್ಕೊಪ್ಪ. ನಮ್ಮ ತಂಗಿನ ಚಂದಾಗ ಅದಾಳ, ಬೇಕಾದಾಗ ನೋಡ್ಕೊಂಡು ಹೋಗ್ತಾಳ, ಮನಿ ಮಂತ್ಯಾನ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳ, ಅತ್ತಿ ಕುಟು ಹೊಂದ್ಕೊತಾಳ, ನನ್ನ ಕುಟು ಹೊಂದ್ಕೊತಾಳ, ಅತ್ತಿ ಸೇವೆ ಮಾಡ್ತಾಳ, ಒಂದು ರೊಟ್ಟಿ ಬಡ್ದು ಕೊಡ್ತಾಳ, ಮಾಡ್ಕೊ ಅಂತ ಹೇಳಿದ್ರ ಆಗಿ ಬರ್ದಿಲ್ಲ ನಿಮ್ಗೆ. ಅವ್ವ ಮಗಗ ಇಬ್ರಿಗೂ ಅವರು ಅತ್ತಿಯವರು ಒಂದ ಮನೆ ತರುದಿಲ್ಲ ಅಂತ ಹೇಳ್ತಾರ. ಆತ್ ಬಿಡ್ರಿ ಅತ್ತಿಯರ, ತರಬೇಡ್ರಿ. ಅದ್ ಯಾವೇಕಿ ಸುಪ್ನಾತಿ ಸುಬ್ಬಿ ಬಂದು ಈ ಮನೆ ರೊಟ್ಟಿ ಬಡ್ದು ನಿಮ್ಮ ಕೈಯಾಗ ಒಂದು ರೊಟ್ಟಿ ಕೊಡ್ತಾಳ. ನಾನಂಗಾರ ಇವತ್ತಲ್ಲಿ ನಾಳೆ ಮಾತಾಡ್ಬೇಕು ಮದುವೆ ವಿಚಾರ ಅಂತೇಳಿ ನಮ್ಮ ತಂಗಿನ ಊರಿಗೆ ಹೋಗಿನ ಬಿಡಿಸಿ ಇಟ್ಕೊಂಡೇನಿ. ಇಷ್ಟು ಮಾಡ್ತೀರಿ ನೀವು ತಾಯಿ ಮಗಳು, ಏನು ನಿಮ್ದೇನು ಕೋಟಿಗಟ್ಲೆ ಆಸ್ತಿ ಐತೇನೆ? ನಾನು ನಮ್ಮ ತಂಗಿ ನಿಂತು ಹೋಗ್ಬೇಕಂತ ಇಷ್ಟು ಬಡ್ದಾಡಕತ್ತೇನಲ್ಲ, ಏನ ಅಂದ್ರೆ ನನಗೆ ನಮ್ಮ ತಂಗಿ ಮನೆಯಾಗಿದ್ರು ಚಲೋ ಅಲ್ಲ, ಅಕ್ಕ ತಂಗಿ ಒಂದ ಮನೆ ಹಾಕ್ಯವಲ್ಲ ಅಂತೇಳಿ ಏನೋ ಒಂದಿದು ಒಲ್ಲಂತಾನಲ್ಲ. ಬಾ ಏನ್ ಮಾಡ್ಲಾನ, ಅವ ಅದು ಯಾವ್ದೋ ಹುಡುಗಿನ ಪ್ರೀತಿ ಮಾಡೇನ ಅಂತ ಹೇಳತ್ತಿಲ್ಲ. ಅವ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ದ ಐತ್ರಿ ಅತ್ತಿಯವ್ರೆ. ಅಲ್ರಿ ಅವ್ ಇಷ್ಟಪಟ್ಟೇನೆ ಅಂತಂದ್ರೆ ಅದೇಂತದೋ ಏನು ಯಾವ್ದೋ ಏನು ಅಲ್ಲ, ಸುಮ್ಮನೆ ಮಾತಾಡ್ಬಾರ್ದ್ರಿ. ಅದು ಯಾವ್ದನ್ನ ತಗೊಂಡ್ ಮನಿ ಒಳಗೆ ಹೋಗಿಸ್ಕೊಳಕತ್ತೇನ್ರಿ ಅತ್ತಿಯವ್ರ. ಅದಕ್ಕೆ ನಾ ಏನಂತೇನ್ರಿ, ಬೇಡ ಸುಮ್ಮನೆ ಬೇಡ ನಮ್ಗೆ ಅಂತ ನಾ ಹೇಳ್ತೇನೆ. ನಮ್ಮ ತಂಗಿ ಮಾಡ್ಕೊಂಡು ಚಂದಾಗಿ ಇರೋದು ಬಿಟ್ಟು. ಅಕ್ಕ ನಾ ಹೊಕ್ಕೇನಕ್ಕ ಊರಿಗೆ ಬೆಳಗ್ಗೆ ಹೇಳತ್ಲೆ. ಅಯ್ಯೋ ನಿಂದ್ರೆ ಹೋಗೇ ಬಿಟ್ಲು. ನಮ್ಮ ತಂಗಿ ಪಾಪ ಎಷ್ಟು ಆಸೆ ಇಟ್ಕೊಂಡಿತ್ತು, ಮನ್ಸಿಗೆ ನೋವಾಗೋಂಗೆ ಮಾತಾಡಿ ಆಕಿಗೆ. ಆತ ಇನ್ನು ಮ್ಯಾಗ ನೋಡ್ತೀರಿ ನೀವು, ರಿಯಲ್ ರತ್ನಾನ ನೋಡ್ತೀರಿ ನೀವು. ಇವ ಅದಕ್ಕೇನು ಭಾಳ ಬೇಸರ ಮಾಡ್ಕೊಂಡ್ಲಲ್ವಿ ಅಣ್ಣ, ಅದಕ್ಕೇನು ಭಾಳ ಬೇಸರ ಮಾಡ್ಕೊಂಡ್ಲ. ಎಲ್ಲ ಕೇಳಿಸ್ಕೊಂಡೇನಿ ನಾನುಪ್ಪ. ಬೇಡ, ಅಕ್ಕಿ ಬೇಸರ ಮಾಡ್ಕೊಂಡ್ರೆ ಮಾಡ್ಕೊಲಿ, ಅದು ಅಕ್ಕಿಗೆ ಬಿಟ್ಟಿದ್ದು. ಆಮೇಲೆ ಇವತ್ತೊಂದಿನ ಸಿಟ್ಟಾಗಿರ್ತಾಳ, ನಾ ಸುಮ್ಮನೆ ಅಕ್ಕಳ. ಆದ್ರೆ ನಿನ್ನ ಜೀವನ ನಿನಗೆ ಬಿಟ್ಟಿದ್ದು, ನಿನಗೆ ಯಾ ಇಷ್ಟ ಹುಡುಗಿ ಅದನ್ನ ಮದುವೆ ಮಾಡ್ಕೊಂಡು ಚಂದಾಗಿರೋ ಜೀವನದಾಗ ಏನು. ಸುಮ್ಮನೆ ಇರ್ನಿ, ಇದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆತನ ಹಂಗಾರ ನಾ ಫೋನ್ ಮಾಡೋರಿಗೆ ಬರಕ್ಕೆ ಹೇಳೇವೆ. ಹೇಳುವಂತಿ ತಡಿಪ, ನಿಮ್ಮ ಅಪ್ಪಗೊಂದು ಮಾತು ಹೇಳ್ಬೇಕಲ್ಲ. ಮತ್ತೆ ಆಮೇಲೆ ನನಗೆ ಹೇಳಂಗೆ ಇಂಥವೆಲ್ಲ ಮಾಡಿದ್ರನ ಅಂತಂತ ನಿಮ್ಮಪ್ಪ. ಒಂದು ಮಾತು ನಿಮ್ಮ ಅಪ್ಪಗೆ ನೀನೇ ಹೇಳ್ಬಿಡಪ್ಪ. ಇಲ್ಲ ನಾ ಹೇಳ್ತಂತು ಏನು ಹೇಳಿ ನಿಮ್ಮ ಅಪ್ಪಂದು ಏನು ಒಪ್ಪಿಗೆ ಕೇಳ್ಕೊಂಡು ನಾನು ಹಿಂಗೆ ಹೇಳಿದ್ದೆ, ನೀ ಫೋನ್ ಹಚ್ಚಿ ಹೇಳುವಂತೆ. ಈಗಿರ್ತ ಏನು ಹಚ್ಬೇಡ. ಆತು ಬೇ. ಓ ಇದೇನ ಸಮಾಚಾರ ಹಂಗಾರ? ಏ ರತ್ನ, ಹೊತ್ತಷ್ಟಾಗೈತಿ ಹೇಳ್ತೀನಿ ಇಲ್ಲ, ಒಂದು ಹೊಟ್ಟೆ ಚಾ ಮಾಡ್ಕೊಡ್ತೀನಿ ಇಲ್ಲ, ಮಕ್ಕೊಂಬಿಟ್ಟಿಯಲ್ಲ. ಯವ್ವ ಹಿಂಗೆ ಹೇಳಿದ್ ಕೇಳಂಗಿಲ್ಲ, ಬಾ ಅಲ್ಲೇ ಹೋಗಿ ಎಬ್ಸುನ್. ಯಾಕ ಭಾಳ ಆಗೈತೆ. ಅಪ್ಪನು ಪಾಪ ಒಂದು ಕಟ್ಟುಕ್ ಚಾ ಕುಡಿಲಾರ್ದ ಹೊಲಕ್ಕೆ ಬಂದತಿ. ನಿಮ್ಮ ಅಪ್ಪನ ಹೊಲಕ್ಕೆ ಚಾ ಕುಡಿಲಾರ್ದ ಹೋಗ್ಯಾನ? ನಡೀಲಿ ಬಂದ್ರ ಏ ರತ್ನ, ಹೇಳ್ತೀನಿ ಇಲ್ಲ, ಏನಿನ್ನು ಬೆಳಕಾಗಿಲ್ಲ ನಿನಗ? ಸೂರ್ಯ 5 ಗಂಟೆಗೆ ಹುಟ್ಟಾನ, ನಾನು 6 ಗಂಟೆಗೆ ಎದ್ದನಿ. ನೀ ಇಷ್ಟೊತ್ತಾದ್ರೂ ಇನ್ನೂ ಮಕ್ಕೊಂಡ ಬಿಟ್ಟಿಯಲ್ಲ. ಹೇಳ ಎಷ್ಟೊತ್ತಾತನ? ಹೇಳ, ಸೂರ್ಯನ ಎತ್ತಿನೇ ಬಂದು ಎಷ್ಟೊತ್ತಾತ ಹೇಳ. ಬರ್ತಾರ್ರಿ, ಸೂರ್ಯನ ಎತ್ತಿನಾಗಾದ್ರೂ ಬರ್ತಾನ, ಹಂಚಿನಾಗಾದ್ರೂ ಬಂದು ಕುಂದಿರ್ತಾನ. ಅವಂಗೇನು ಮಾಡಕ್ಕೆ ಕೆಲಸ ಐತೇನ್ರಿ? ಅವಂಗೇನು ನನ್ನಂಗೆ ಹತ್ತಿದಾಳನ್ರಿ? ಮಾಡಕ್ಕೇನು ಕೆಲಸ ಇಲ್ಲ, ಬಗ್ಸಿಲ್ಲ. ಏನು ಬಾಂಡೆ ತಿಕ್ಬೇಕು, ಕಸ ಹೊಡಿಬೇಕು, ಅಲ್ಲಿ ಒರೆಸ್ಬೇಕು, ಅರ್ಬಿ ಹೋಗೋದು ಹಾಕ್ಬೇಕು, ಅಡಿಗೆ ಮಾಡ್ಬೇಕು ಅನ್ನೋದೇನಾರ ಟೆನ್ಷನ್ ಐತೇನ್ರಿ? ಬರ್ತಾನ ಹೊತ್ತಾಗುತ್ತಲೆ. ಮತ್ತೆ ರಾತ್ರಿ ಕರೆಕ್ಟ್ ಈಗ ಒಂದು 5-6 ಗಂಟೆ ಮೇಲೆ ಅಂದ್ರೆ ಹೋಗಿ ಮಕ್ಕೊಂತಾನ. ನಮ್ದು ಹಂಗನ್ರಿ, ರಾತ್ರಿ 12 ಆಕತ್ ಮಕ್ಕೊಳಕ್ಕೆ. ಅದಕ್ಕೆ ಬೆಳಗ್ಗೆ ಹೇಳಕ್ಕೆ ಒಂಚೂರು ಲೇಟ್ ಆಕತ್ರಿ. ಇನ್ನು ಚಲೋ ರತ್ನನ್ ಕಿರಿಕಿರಿ. ಏಯ್ ಹೇಳ, ಎಷ್ಟು ಮಾತಾಡ್ತಿ ಹೇಳ. ಈ ನಮ್ಗೆ ಹಾಸ್ತಿ ಹಿಡಿದು ಇಷ್ಟೋತನ ಆಗೋ ಮಟ್ಟ ಮಕ್ಕೊಂಡ್ರ ಮುಗಿದು ಹೋತ. ನಮ್ಮ ಅತ್ತಿ ಜುಟ್ಟು ಹಿಡ್ದೆ ಬಸ್ತಿದ್ಲ ನಮ್ಮನ್ನ, ಗೊತ್ತೈತೇನ? ಅಂದ್ರ ನೀವು ಲೇಟ್ ಆಗೋ ಮಟ್ಟ ಮಕ್ಕೊಂತಿದ್ರಂತ ಆತ. ಅಯ್ಯಯ್ಯ, ದೀಪದಿಂದ ದೀಪ ಎಲ್ಲಿಟ್ಟೆ ಅಂದ್ರೆ ಕುಂಬಿ ಮ್ಯಾಗ ಇಟ್ಟಿದ್ದಂತ. ತಟ್ಟಾಗ ನಿಲ್ಲಂಗಲ್ಲ, ಬುಟ್ಟಾಗ ನಿಲ್ಲಂಗಲ್ಲ. ನಿನ್ನಂತ ಕಿನ್ ಕಟ್ಕೊಂಡು ಬಾಳೋ ಭಾಗ್ಯ ಆಗೈತಿ ನೋಡಂದು. ಹೆಂಗಾಗೈತಿ ಹೇಳ್ತೀನಿ. ಏನಂತ ಎಟ್ಟತ್ತಾತೀಗ ಕಸ್ಬರ ಗಿಂಡಿ ತಗೋತಾನ ಈಗ. ಮುಟ್ರಿ, ನಾನೇನಿಲ್ಲ ವರದಕ್ಷಿಣೆ ಕೇಸಾಗಿ ಜೈಲಿಗೆ ಹಾಕಿಸ್ತಾನೆ ನಿಮ್ಮನ್ನ. ಹಾಸ್ಕಿ ಮ್ಯಾಗ ಮಕ್ಕೊಂಡು ಎಷ್ಟು ಮಾತಾಡ್ತೀಯ ನೀನು? ಆತ ಮಕ್ಕ ನಾಷ್ಟಕ್ ಮಾಡ್ತಾನಲ್ಲ, ಬಂದು ಏನಾರ ಒಂದು ತುತ್ತು ತಿಂದಿ ಅವಾಗೈತಿ ನನಗೆ. ಯಾಕ ದಿನ ಮಾಡಿ ಹಾಕುದು ನಾನು, ತಿನ್ನುದು ನೀವು. ಇವತ್ತೊಂದು ದಿನ ಮಾಡಿ ಕೊಡ್ರಲ್ಲ, ಅದಕ್ಕೇನಕತಿ? ಹೂನವ ಮಾಡ್ಕೊಡ್ತಾನೆ. ಯಾಕ ನಾ ಅಲ್ಲ ಸೊಸಿ ಮಾಡ್ಕೊಡ್ತಾನೆ. ಯಾಕ ಅತ್ತಿ ಕೂಳ ಮಾಡಿ ಹಾಕ್ಬಾರ್ದಂತ ಏನ್ರ ರೂಲ್ಸ್ ಐತೇನ್ರಿ? ಅಯ್ಯೋ, ಇರೋದುಂಟೇನವ ಎಲ್ಲಾರ? ನಿನ್ನಂತ ಸುಸ್ತಾರಿದ್ಮೇಲೆ ರೂಲ್ಸ್ ಇರೋದುಂಟಾ? ಏ ಹಾಕಟ್ಬೇಡ, ನೋಡ್ಕೊಂತ ಸುಮ್ಮನೆ ನಿಂತಿಲ್ಲ. ನೀನ್ ಹೇಂತಿ ಮಾತಾಡೋದು ನೋಡಲ್ಲಿ ಕೇಳಿಸ್ಕೋ. ಏ ಹೇಳ ರತ್ನ, ಎಷ್ಟೊತ್ತಾತಿ ಹೇಳ್ತೀನಿ ಏನಂತಿ? ನಾ ಹೇಳಂಗಲ್ಲ. ನಾ ಇನ್ನೂ ಸ್ವಲ್ಪ ತನ ಹಿಂಗ ಮಕ್ಕಳಕ್ಕೆ. ನಾ ಇನ್ಮ್ಯಾಗ ಇರುದ ಹಿಂಗ ನೋಡು. ಯವ್ವ ಹೋಗ್ಬಿಡು, ಮಕ್ಕೊಳಕ್ ನಡಿ. ಅಲ್ಲ, ಅಲ್ಲಿಂದ ರಣಧೀರ ಬಂದಂಗ ಬಂದಲ್ಲ ಇವ. ಏನ್ ತಿಂದ ಬಾಯ್ ಮಾಡೋತ್ಲೆ ಹೋಗಿ ಬಿಟ್ನಲ್ಲ. ಮಕ್ಕಳವಾ ಮಕ್ಕ, ತುಂಬಾ ಚೋ ಮಕ್ಕ. ಎದಕ್ ಮಾಡಾತಿ ನನಗೇನು ಗೊತ್ತಿರಂತ ಮಾಡಿ ಏನ? ಹೊತ್ಕೋ ಮಕ್ಕ. ಇನ್ಮ್ಯಾಗ ಐತಿ ರಿಯಲ್ ಅತ್ತಿ ಸಸಿ ನಾಟಕ. ನನ್ನ ತಂಗಿನ ಈ ಮನೆಗೆ ತಗೊಳಂಗಿಲ್ಲ ಅಂದಮೇಲೆ ನಾ ಬಿಡ್ತೇನಂತ ಮಾಡಿರ. ನಮ್ಮ ತಂಗಿನ ಈ ಮನೆಗೆ ಸೊಸಿ ಮಾಡೇ ಮಾಡ್ತೇನೆ ಆಗಿದ್ದಾಗಲೇ ಅದ. ನಮ್ಮ ತಂಗಿ ಪಾಪ ಸಿಟ್ಟು ಮಾಡ್ಕೊಂಡು ಒಂದು ಬೆಳಗ್ಗೆ ನಸಕಿನಾಗ ಊರಿಗೆ ಹೋಗ್ಯಾಳ, ಗೊತ್ತೈತೇನ್ರಿ? ಬಿಡ್ತೇನಂತ ಮಾಡಿರನ. ಬರ್ಲಿ ಅವ್ರು ಯಾರು ಬರ್ತಾರೆ ಮಂತ್ಯಾನ ನೋಡಕ್ಕೆ, ಅದು ಏನು ಮಾಡ್ತಾರೆ ಮಾಡ್ಲವ್ರು.